ಪಾಯಿಂಟ್ ನಂಬರ್ 6ರಲ್ಲಿ ನಿನ್ನೆ ಅಗಿತಾ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯನ ಮೂಳೆಗಳು ಸಿಕ್ಕಿದ್ದು. ಅದಾದ ನಂತರ ಪ್ರತಿ ಪಾಯಿಂಟನ್ನು ಅಗೆಯುವ ಸಂದರ್ಭದಲ್ಲೂ ಕೂಡ ಅದಕ್ಕೆ ಟೆಂಟನ್ನು ಹಾಕಿ ಅದರ ಮೂಲಕವಾಗಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದರ ಕಡೆಗೆ ಹೊರಟಿದೆ SIT ತಂಡ. ಯಾಕಂದರೆ ಇಡೀ ಪ್ರಕರಣ ಅತ್ಯಂತ ಸೂಕ್ಷ್ಮವಾಗಿದೆ. ಅಲ್ಲಿ ಸಿಗಬಹುದಾಗಿರ್ತಕ್ಕಂತಹ ವಸ್ತುಗಳು, ಅಲ್ಲಿ ಸಿಗಬಹುದಾಗಿರ್ತಕ್ಕಂತಹ ಪ್ರತಿಯೊಂದು ಸಣ್ಣ ಸಾಕ್ಷ್ಯವನ್ನು ಕೂಡ ಬಚ್ಚಿಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವೆಲ್ಲವನ್ನು ಕೂಡ ಗೌಪ್ಯವಾಗಿಟ್ಟುಕೊಂಡು ಆ ಗೌಪ್ಯತೆಯನ್ನು ಕಾಪಾಡಿಕೊಂಡು, ಯಾಕಂದರೆ ಈ ಕೇಸ್ ಸಾರ್ವಜನಿಕವಾಗಿ ತನಿಖೆಗೆ ಒಳಪಡಬೇಕಾದ ಕೇಸ್ ಖಂಡಿತವಾಗ್ಲೂ ಕೂಡ ಅಲ್ಲ. ಇದು ಬಹಳ ಗೌಪ್ಯವಾಗಿ ನಡಿಬೇಕಾಗತ್ತೆ. ಪ್ರತಿಯೊಂದು ನಿಖರ ಸಾಕ್ಷಿಯನ್ನು ಕಲೆ ಮಾಡಬೇಕಾಗತ್ತೆ, ಪ್ರತಿಯೊಂದು ನಿಖರ ಸಾಕ್ಷ್ಯಗಳನ್ನು ಹುಡುಕಬೇಕಾಗತ್ತೆ. ಈ ಕಾರಣಕ್ಕಾಗಿ ಅದನ್ನು ಬಹಳ ಗೌಪ್ಯವಾಗಿಟ್ಟಿದೆ SIT. ಮತ್ತು ಅದಕ್ಕಾಗಿಯೇ ಏನು ಸುತ್ತಲೂ ಟೆಂಟ್ನ ರೀತಿಯಲ್ಲಿ ಆ ಶೇಡ್ಸ್ಗಳನ್ನು ಹಾಕಿ ಅದನ್ನು ಇಟ್ಕೊಂಡು ಅದರ ಮೂಲಕವಾಗಿಯೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ತೀರದ ಪಾಯಿಂಟ್ ನಂಬರ್ 7ರಲ್ಲಿ ಇವತ್ತು ಶೋಧ ನಡೆದಿದೆ. ಇವತ್ತು ಬೆಳಗ್ಗೆಯಿಂದ ಶುರುವಾಗಿರುವಂಥದ್ದು ಪಾಯಿಂಟ್ ನಂಬರ್ 7ರಲ್ಲಿ ಶೋಧ. ಮಧ್ಯಾಹ್ನದ ಊಟದ ಬಳಿಕ ಪಾಯಿಂಟ್ ನಂಬರ್ 8ರಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಪಾಯಿಂಟ್ ನಂಬರ್ 8ರ ಸುತ್ತಲೂ ಕೂಡ ಪರದೆಯನ್ನು ಸುತ್ತಿ ಸಿಬ್ಬಂದಿ ಅಗೆದಿದ್ದಾರೆ. ಟೆಂಟ್ ರೀತಿಯಲ್ಲಿ ಪರದೆಯನ್ನು ಸುತ್ತಿದ್ದಾರೆ. ಅದಾದ ನಂತರ ಅಗಿತಾ ಇದ್ದಾರೆ. ಮಿನಿ JCB ಕಾರ್ಮಿಕರನ್ನು ಬಳಸಿಕೊಂಡು ಅಗಿತಾ ಇದ್ದಾರೆ ಸಿಬ್ಬಂದಿ. ಅಲ್ಲಿ ಕೂಡ ಅಷ್ಟೇ, ಮೊದಲಿಗೆ 3 ಅಡಿಗಳವರೆಗೆ ನೋಡ್ತಾರೆ, ಅಲ್ಲಿ ಏನಾದರೂ ಕುರುಹು ಸಿಗುತ್ತಾ. ನಂತರ ಮತ್ತೆ 3 ಅಡಿಯನ್ನು ತೆಗೆದು ನೋಡ್ತಾರೆ, ಅಲ್ಲಿ ಏನಾದರೂ ಕುರುಹು ಸಿಗುತ್ತಾ. ಆನಂತರ ಮತ್ತೊಂದು ಬಾರಿ ಕನ್ಫರ್ಮೇಷನನ್ನು, ಅಂದರೆ ಇಲ್ಲಿ ಮುಂದುವರಿಸಬೇಕಾ ಬೇಡವಾ ಅನ್ನೋಂಥ ನೋಡೋದಕ್ಕೆ ಮತ್ತೊಂದು ಬಾರಿ ಕನ್ಫರ್ಮೇಷನ್ ಮಾಡ್ಕೊಳ್ತಾರೆ. ಅಲ್ಲಿ ಯಾವ್ದಾದ್ರು ಕುರುಹುಗಳು ಸಿಗ್ತಾವ ಅಂತೇಳಿ. ಸಿಕ್ಕಿಲ್ಲ ಅಂತೇಳಿ ಆದಾಗ ಅದನ್ನು ಕ್ಲೋಸ್ ಮಾಡಿ ನಂತರ ಮುಂದಿನ ಒಂದು ಪಾಯಿಂಟ್ ಕಡೆಗೆ ಸಾಗ್ತಾ ಇರುವಂಥದ್ದು. ನಾವು ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಪ್ರದೇಶಗಳನ್ನ ನೋಡ್ತಾ ಇದ್ವಿ. ಅಧಿಕಾರಿಗಳು ಕಾಡಿನ ಒಳಗಡೆ ಓಡಾಡ್ತಾ ಇರುವಂಥದ್ದು, ಕಾರ್ಮಿಕರು ಕಾಡಿನ ಒಳಗಡೆ ಓಡಾಡ್ತಾ ಇರುವಂಥದ್ದು. ಹಾಗೆಯೇ ಅಲ್ಲಿ ಹಂತ ಹಂತವಾಗಿ ಆ ಒಂದು ಸಮಾಧಿಗಳನ್ನು ಅಗಿಬೇಕಾಗತ್ತೆ. ಆ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇರುವಂಥದ್ದು ಪಾಯಿಂಟ್ ನಂಬರ್ 8ರಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಅಲ್ಲೂ ಕೂಡ ಈಗಾಗಲೇ ಒಂದು ಹಿಟಾಚಿಯನ್ನು, ಮಿನಿ ಹಿಟಾಚಿಯನ್ನು ಅಲ್ಲಿಗೆ ತರಿಸ್ಕೊಂಡು ಅದರ ಮೂಲಕವಾಗಿ, ಯಾಕಂದರೆ ಮೇಲಿನ ಪ್ರದೇಶವನ್ನು ಸವರುವಂತಹ ಕೆಲಸವನ್ನು ಈ ಹಿಟಾಚಿ ಮೂಲಕ ಮಾಡ್ತಾ ಇದ್ದಾರೆ. ಅದಾದ ನಂತರ ಅವಶ್ಯಕತೆ ಬಿದ್ದಾಗ 3 ಅಡಿ ಅಥವಾ 4 ಅಡಿ ತನಕ ಒಮ್ಮೆ ಗುಂಡಿ ತೋಡದ ನಂತರ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತೇಳಿ ಆದಾಗ ನಂತರ ಹಿಟಾಚಿಯನ್ನು ಬಳಕೆ ಮಾಡಿಕೊಡ್ತಾರೆ. ಇಲ್ಲಿ ಪಾಯಿಂಟ್ ನಂಬರ್ 8ರಲ್ಲಿ ಈಗ ಮರದ ಬೇರುಗಳು ಅಡ್ಡ ಬಂದಿದ್ದಾವೆ. ಹೀಗಾಗಿ ಯಾಕಂದರೆ ಅಲ್ಲಿ ಸಮಾಧಿ ಮಾಡಿದ ನಂತರವೂ ಕೂಡ ಹಲವು ಆಗಿರುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಮರದ ಬೇರುಗಳು ಹರಿದಾಡಿರ್ತವೆ. ಆ ಮರದ ಬೇರುಗಳು ಸಿಕ್ಕಾಕೊಂಡಿರೋದ್ರಿಂದಾಗಿ ಅಲ್ಲೀಗ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಬೇಕಾಗಿ ಹಿಟಾಚಿಯನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಹಂತ ಹಂತವಾಗಿ ಪ್ರತಿಯೊಂದು ಅಂಶವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಹಾಗಾದರೆ ಏನೇನು ಸಿಕ್ಕಿದೆ, ಏನು ಕತೆ, ಇವತ್ತು ಹೇಗೆ ಆಪರೇಷನ್ ಅಸ್ಥಿಪಂಜರ ನಡೆದಿದೆ ಅನ್ನೋಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಟೆಂಟ್ ಒಳಗೆ 8ರ ಗುಟ್ಟು ಬಚ್ಚಿಟ್ಟುಕೊಂಡಿದೆ. ಅಲ್ಲಿ ಏನಿದೆ ಅನ್ನೋಂಥದ್ದನ್ನು ನೋಡಬೇಕು. ಪಾಯಿಂಟ್ ನಂಬರ್ 7ರಲ್ಲಿ ಹುಡುಕಾಡಿದೆ SIT ಟೀಮ್. ಇವತ್ತು ಹುಡುಕಾಟ ನಡೆಸಿರುವಂಥದ್ದು, ಮೊದಲಿಗೆ ನಡೆಸಿರುವಂಥದ್ದು ಪಾಯಿಂಟ್ ನಂಬರ್ 7ರಲ್ಲಿ. ನಿನ್ನೆ ಪಾಯಿಂಟ್ ನಂಬರ್ 6 ಮುಗಿಸಿದ್ರು. ನಿನ್ನೆ ಇಡೀ ದಿವಸ ಕೇವಲ 1 ಪಾಯಿಂಟ್ನಲ್ಲಿ ಮಾತ್ರ ಅಗಿಲಾಯಿತು. ಅಂದರೆ ಇವತ್ತು 2ನೇ ಪಾಯಿಂಟ್ನಲ್ಲಿ ಆಲ್ರೆಡಿ ಅಗಿತಾ ಇದ್ದಾರೆ. 7ರಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿ ಕಾರ್ಯಾಚರಣೆಯನ್ನು ಗೌಪ್ಯತೆ ಕಾಪಾಡೋದಕ್ಕೆ ಪರದೆಯನ್ನು ಕಟ್ಟಿಕೊಂಡಿದ್ದಾರೆ ಸಿಬ್ಬಂದಿ. ಪರದೆಯನ್ನು ಕಟ್ಟಿಕೊಂಡು ಕಾರ್ಯಾಚರಣೆಯ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾರೆ. ಯಾಕಂದರೆ ಇದು ಅತ್ಯಂತ ಸೆನ್ಸಿಟಿವ್ ಕೇಸ್, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಪ್ರತಿಯೊಂದು ಅಂಶವನ್ನು ಕೂಡ ಬಹಳ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ ಅನ್ನೋಂಥದ್ದು SIT ತಂಡಕ್ಕೂ ಕೂಡ ಗೊತ್ತಿದೆ. ಬಹಳ ನಾಜೂಕಾಗಿ ಅವರು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಉತ್ಖನನ ಸ್ಥಳದಲ್ಲಿ ಮೊಬೈಲ್ ಬಳಕೆಯನ್ನು ಕೂಡ ನಿಷೇಧಿಸಲಾಗಿದೆ. ಅಂದರೆ ಯಾರಾದರೂ ಅಲ್ಲಿಂದ ಫೋಟೋ ತೆಗೆದು ವಿಡಿಯೋ ಮಾಡಿ ಅದನ್ನು ಕಳಿಸ್ಬೋದು. ಈ ಕಾರಣಕ್ಕಾಗಿ ಅಲ್ಲಿ ಸಂಬಂಧಿತ ಅಧಿಕಾರಿಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲರೂ ಕೂಡ ಮೊಬೈಲ್ ಬಳಕೆಯನ್ನು ಕೂಡ ನಿಷೇಧ ಮಾಡಲಾಗಿದೆ. ಇಲ್ಲಿ ಈಗ ಮೊಬೈಲ್ ಬಳಕೆ ಮಾಡೋದಕ್ಕೆ ಕೂಡಿರುವಂಥದ್ದು AC ಮತ್ತು ತನಿಖಾಧಿಕಾರಿಗೆ ಮಾತ್ರ ಮೊಬೈಲ್ ಬಳಕೆಗೆ ಅವಕಾಶವನ್ನು ಕೊಡಲಾಗಿದೆ. AC ಮತ್ತು ತನಿಖಾಧಿಕಾರಿಯವರು ಮಾತ್ರ ಮೊಬೈಲ್ ಬಳಕೆ ಮಾಡಬಹುದು. ಉಳಿದವರು ಯಾರೂ ಕೂಡ ಅಲ್ಲಿ ಮೊಬೈಲ್ ಬಳಕೆ ಮಾಡೋದಕ್ಕೂ ಕೂಡ ಅವಕಾಶಗಳು ಇಲ್ಲ. ಅಷ್ಟರ ಮಟ್ಟಿಗೆ ಈ ಇಡೀ ಪ್ರಕರಣದ ಗಂಭೀರತೆಯನ್ನು, ಗೌಪ್ಯತೆಯನ್ನು ಕಾಪಾಡುವಂತಹ ಕೆಲಸವನ್ನು SIT ಮಾಡ್ತಾ ಇದೆ. ಹಿಟಾಚಿ ಬಳಸಿ 6 ಅಡಿ ಆಗಿದ್ರೂ ಕೂಡ ಪಾಯಿಂಟ್ 7ರಲ್ಲಿ ಏನೂ ಕೂಡ ಸಿಕ್ಕಿಲ್ಲ. 6 ಅಡಿಯವರೆಗೂ ಕೂಡ ಅಗೆದು ನೋಡಿದ್ದಾರೆ, ಸುತ್ತಳತೆಯಲ್ಲೂ ಕೂಡ ಅಗೆದು ನೋಡಿದ್ದಾರೆ. ಅದರಲ್ಲಿ ಯಾವುದೇ ಶವದ ಕುರುಹುಗಳು ಸಿಕ್ಕಿಲ್ಲ, ಮನುಷ್ಯನ ಎಲುಬುಗಳಾಗಲಿ ಯಾವುದು ಕೂಡ ಸಿಕ್ಕಿಲ್ಲ. ಹೀಗಾಗಿ
ಆ 7ರಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮುಗಿಸಲಾಗಿದೆ. ಆಪರೇಷನ್ ಅಸ್ಥಿಪಂಜರ ಮುಂದುವರೆದಿದೆ. ಈಗ 7ರ ನಂತರ 8ರ ಕಡೆಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಹಿಟಾಚಿ ಬಳಸಿ 6 ಅಡಿ ಆಗಿದ್ರೂ ಕೂಡ ಪಾಯಿಂಟ್ 7ರಲ್ಲಿ ಏನೂ ಸಿಕ್ಕಿಲ್ಲ. ಮೂಳೆ ಅಸ್ಥಿಪಂಜರ ಯಾವುದೂ ಕೂಡ ಅಲ್ಲಿ ದೊರೆತಿಲ್ಲ. ಹೀಗಾಗಿ ಈ ಒಂದು ಈಗ ಪಾಯಿಂಟ್ ಬೈ ಪಾಯಿಂಟ್ ನಾವು ನೋಡ್ತಾ ಹೋದಾಗ ಯಾವ್ಯಾವ ಪಾಯಿಂಟ್ಗಳಲ್ಲಿ ಏನೇನು ಆಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಪಾಯಿಂಟ್ ನಂಬರ್ 1 ಅಲ್ಲಿ ಮೂಳೆ ಅಸ್ಥಿಪಂಜರ ಇದ್ಯಾವುದು ಕೂಡ ಸಿಕ್ಕಿಲ್ಲ. ಯಾವುದೇ ರೀತಿಯಾದಂತಹ ಮೂಳೆ ಆಗಲಿ ಅಸ್ಥಿಪಂಜರವಾಗಲಿ ಸಿಕ್ಕಿಲ್ಲ. ಆದರೆ ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಿರುವಂಥದ್ದು ಒಂದು ಪಾನ್ ಕಾರ್ಡ್, ಒಂದು ATM ಕಾರ್ಡ್, ಇವುಗಳು ಪತ್ತೆಯಾಗಿದ್ದು ಪಾಯಿಂಟ್ ನಂಬರ್ 1ರಲ್ಲಿ. ಪಾಯಿಂಟ್ ನಂಬರ್ 1ರಲ್ಲಿ ಪತ್ತೆಯಾದಂತಹ ಅಂಶಗಳು ಇವು: ಪಾನ್ ಕಾರ್ಡ್ ಮತ್ತು ಒಂದು ATM ಕಾರ್ಡ್. ಹಾಗೆಯೇ ಒಂದು ಹರಿದ ಕೆಂಪು ರವಿಕೆಯೂ ಕೂಡ ಅದರಲ್ಲಿ ಪತ್ತೆಯಾಗಿತ್ತು ಅನ್ನುವಂಥದ್ದನ್ನು ಲಾಯರ್ ಮಂಜುನಾಥ್ ಅವರು ಹೇಳಿಕೊಂಡಿದ್ರು. ನೆಲಮಂಗಲದ ಮೂಲದ ವ್ಯಕ್ತಿಯ ಕಾರ್ಡ್ಗಳು ಅಲ್ಲಿ ಪತ್ತೆಯಾಗಿದ್ವು. ಅಲ್ಲಿ ಪತ್ತೆಯಾದಂತಹ ಕಾರ್ಡ್ಗಳು ಅದು ಯಾವುದೇ ರೀತಿಯಾದಂತಹ ಶವ ಅಥವಾ ಅಸ್ಥಿಪಂಜರದ ಜೊತೆಗಿದ್ದಂಥದ್ದಲ್ಲ, ಬದಲಿಗೆ ನೆಲಮಂಗಲ ಮೂಲದ ಒಬ್ಬ ವ್ಯಕ್ತಿಯ ಕಾರ್ಡ್ಗಳು ಅಲ್ಲಿ ಪತ್ತೆ ಆಗಿದ್ದವು. ಇನ್ನು ಆದರೆ ಇದಾದ ನಂತರ ಪಾಯಿಂಟ್ ನಂಬರ್ 2ರಲ್ಲಿ ಅಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. 2ನೇ ದಿವಸದ ಕಾರ್ಯಾಚರಣೆಯ ಸಂದರ್ಭದಲ್ಲಿ, ಬುಧವಾರದಂದು ನಡೆದಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 2ರಲ್ಲಿ ಅಗಿಯಲಾಯಿತು. ಅಲ್ಲಿ ಏನೂ ಸಿಕ್ಕಿರಲಿಲ್ಲ. ಹಾಗೆಯೇ ಪಾಯಿಂಟ್ ನಂಬರ್ 3 ಅಲ್ಲೂ ಕೂಡ ಅಷ್ಟೇ. ಇದನ್ನು ಕೂಡ ಮಂಗಳವಾರದಂದು ಬುಧವಾರದಂದು ಇಲ್ಲೂ ಕೂಡ ಅಗಿಯಲಾಯಿತು. ಇಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಯಾವುದೇ ರೀತಿಯಾದಂತಹ ಕುರುಹುಗಳು ಯಾವುದು ಕೂಡ ಲಭ್ಯ ಆಗಿರಲಿಲ್ಲ. ಬುಧವಾರದಂದು ಮತ್ತೊಂದು ಪಾಯಿಂಟ್ ಆಗಿದ್ದಿರುವಂಥದ್ದು ಪಾಯಿಂಟ್ ನಂಬರ್ 4. ಇದು ಕೂಡ ನೇತ್ರಾವತಿ ನದಿ ತೀರದಲ್ಲಿ ಬಂದಂತಹ ಪಾಯಿಂಟ್. ಇದರಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಯಾವುದೇ ರೀತಿಯಂತಹ ಕುರುಹುಗಳು, ಅವಶೇಷಗಳು ಯಾವುದು ಕೂಡ ಸಿಕ್ಕಿರಲಿಲ್ಲ. ಅದಾದ ಮೇಲೆ ಪಾಯಿಂಟ್ ನಂಬರ್ 5 ಕೂಡ ಆಗಿದ್ರು. ಅದೇ ದಿವಸನೇ ಅಂದರೆ ಬುಧವಾರದಂದೇ ಆಗಿದ್ರು. ಅಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಯಾವುದೇ ರೀತಿಯಾದಂತಹ ವಸ್ತುಗಳು ಅಲ್ಲಿ ಸಿಕ್ಕಿರಲಿಲ್ಲ. ಆಮೇಲೆ ಗುರುವಾರ ಅಂದರೆ ನಿನ್ನೆ ಪಾಯಿಂಟ್ ನಂಬರ್ 6ರಲ್ಲಿ ಅಗಿಯಲಾಯಿತು. ಪಾಯಿಂಟ್ ನಂಬರ್ 6ಕ್ಕೆ ಬಂದಾಗ ಕೇಸ್ಗೆ ಟ್ವಿಸ್ಟ್ ಕೊಟ್ಟಂತಹ ಕುರುಹುಗಳು ಲಭ್ಯ ಆದವು. ಅಂದರೆ ಏನೂ ಸಿಗಲ್ವೇನೋ ಅನ್ನುವ ರೀತಿಯಾದಂತಹ ಯೋಚನೆ ಮೊದಲ 5 ಪಾಯಿಂಟ್ಗಳನ್ನು ಅಗದಾಗ ಅಂದ್ಕೊಳ್ಳಲಾಗಿತ್ತು. ಆದರೆ 6ನೇ ಪಾಯಿಂಟ್ಗೆ ಬಂದಾಗ ಕೇಸ್ಗೆ ಟ್ವಿಸ್ಟ್ ಕೊಟ್ಟಂತಹ ಕುರುಹುಗಳು ಪತ್ತೆಯಾದವು. ಇಲ್ಲಿ ಮಾನವನಿಗೆ ಸಂಬಂಧಿಸಿರುವಂತಹ 25 ಮೂಳೆಗಳು ಪತ್ತೆಯಾಗಿದ್ದಾವೆ. ಮೊದಲಿಗೆ ಅದು 12 ಮೂಳೆಗಳು ಅಂತೇಳಿ ನಾವೇ ದೃಢಪಡಿಸಿದ್ವಿ. ಈಗ ಅಂತಿಮವಾಗಿ ಅಲ್ಲಿ 25 ಮೂಳೆಗಳು ಪತ್ತೆಯಾಗಿದ್ದಾವೆ ಅನ್ನುವಂಥದ್ದನ್ನು SIT ಮೂಲಕವಾಗಿ ದೃಢಪಡಿಸ್ತಾ ಇದ್ದೀವಿ. SIT ಅವರ ಪ್ರಕಾರವಾಗಿ ಸುಮಾರು 25 ಮೂಳೆಗಳು ಸಿಕ್ಕಿದ್ದಾವೆ. ಪ್ರತ್ಯೇಕವಾಗಿ ಕವರ್ಗಳಲ್ಲಿ ಅವುಗಳನ್ನು ಸಂಗ್ರಹಿಸಲಾಯಿತು. ಪ್ರತಿ ಹಂತದ ಅಂದರೆ ಪ್ರತಿ ಭಾಗದನ್ನು ಕೂಡ ಸಪ್ರೇಟ್ ಆಗಿ ಅವರು ಬಹುತೇಕ ತುಂಬಿಸಿದಂತೆ ಕಾಣ್ತಾ ಇತ್ತು. ಕವರ್ಗಳಲ್ಲಿ ಸಂಗ್ರಹಿಸಿದ್ದಾರೆ. ರಾಸಾಯನಿಕ ದ್ರವವನ್ನು ಸಿಂಪಡಿಸಿ ಪ್ಯಾಕಿಂಗ್ ಕೂಡ ಮಾಡಲಾಗಿದೆ. ಯಾಕಂದರೆ ಇಲ್ಲಿ ಇದಾದ ನಂತರ ಆ ಪ್ರತಿಯೊಂದು ವಸ್ತುವನ್ನು ಕೂಡ ಬಹಳ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಾಸಾಯನಿಕ ದ್ರವವನ್ನು ಸಿಂಪಡಿಸಿ ಪ್ಯಾಕಿಂಗ್ ಕೂಡ ಮಾಡಲಾಗಿದೆ. ಇದಾದ ನಂತರ ಏನೂ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 7ಕ್ಕೆ ಬಂದಾಗ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಅದು ಇವತ್ತು ಬೆಳಗ್ಗಿಂದ ಶುರುವಾಗಿರ್ತಕ್ಕಂತಹ ಕಾರ್ಯಾಚರಣೆ. 6 ಅಡಿ ಅಗೆದ್ರೂ ಕೂಡ ಏನೂ ಸಿಕ್ಕಿಲ್ಲ. ಇಲ್ಲಿ ಯಾವುದೇ ವಸ್ತು ಸಿಗದೇ ಇದ್ದಂತಹ ಪಾಯಿಂಟ್ಗಳಲ್ಲೂ ಕೂಡ 6 ಅಡಿಗಳವರೆಗೆ, 6ರಿಂದ 7 ಅಡಿ 8 ಅಡಿಯವರೆಗೂ ಕೂಡ ಅಗೆದಿದ್ದಾರೆ. ಮೊದಲ ದಿವಸ 8 ಅಡಿಯವರೆಗೂ ಕೂಡ ಅಗೆದಿದ್ದಾರೆ. ಅದಾದ ನಂತರ 6 ಅಡಿಯವರೆಗೆ ಅಗೆದು ನೋಡಿದ್ದಾರೆ. ಏನು ಸಿಕ್ಕಿಲ್ಲ ಅಂತೇಳಿ ಕನ್ಫರ್ಮ್ ಆದ ನಂತರ ಮುಂದಿನ ಪಾಯಿಂಟ್ ಕಡೆಗೆ ಹೋಗಿದ್ದಾರೆ. ಇಲ್ಲಿ ಈಗಾಗಲೇ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರ್ತಕ್ಕಂತಹ ಮೂಳೆಗಳ ವಿಚಾರಕ್ಕೆ ಬಂದಾಗ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂತಹ ಮೂಳೆಗಳನ್ನು ಪ್ರಯೋಗಾಲಯಕ್ಕೆ ಶಿಫ್ಟ್ ಮಾಡಲಾಗಿದೆ. SIT ತಂಡ ಇಮಿಡಿಯೇಟ್ ಆಗಿ, ಯಾಕಂದರೆ ಇವುಗಳನ್ನು ಸಂಗ್ರಹಿಸಿದ ತತ್ಕ್ಷಣಕ್ಕೇ ಅದನ್ನು ಪ್ರಯೋಗಾಲಯಕ್ಕೆ ರವಾನೆ ಮಾಡ್ತಾ ಇದ್ದಾರೆ. ಅದನ್ನು SIT ಕಚೇರಿಗೆ ತಂದು ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಬದಲಿಗೆ ನೇರವಾಗಿ ಪ್ರಯೋಗಾಲಯಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಮಣಿಪಾಲದ KMC ಆಸ್ಪತ್ರೆಯ ಪ್ರಯೋಗಾಲಯಕ್ಕೆ ಈ ಮೂಳೆಗಳನ್ನು ಈಗ ರವಾನಿಸಲಾಗಿದೆ. ಅಲ್ಲಿಂದ ನೇರವಾಗಿ ಈಗ ಅದನ್ನು ಮಣಿಪಾಲದ KMC ಆಸ್ಪತ್ರೆಯ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. 5 ಹಲ್ಲುಗಳು, ದವಡೆ ಮೂಳೆ, 2 ತೊಡೆಯ ಮೂಳೆಗಳು, ಬುರುಡೆಯ ಚೂರುಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾವೆ ಅಂತ. ಅಂದರೆ ಒಬ್ಬ ಮನುಷ್ಯನ ಬಗೆಗಿನ ಬಹಳಷ್ಟು ಡೀಟೇಲಿಂಗ್ ಇದರಲ್ಲಿ ಸಿಕ್ಕಿದೆ. ಬಹಳಷ್ಟು ಡೀಟೇಲ್ ಆಗಿರ್ತಕ್ಕಂತಹ ಮೂಳೆಗಳು ಸಿಕ್ಕಿದೆ. ಆದರೆ ಬಹುತೇಕ ಇದು ಈ ಸ್ವರೂಪದಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ಬಹುತೇಕ ಇದು ಕನಿಷ್ಠ 20 ವರ್ಷಗಳಿಂದ ಹಿಂದೆ ಆಗಿರಬಹುದೇನೋ ಅನ್ನುವಂಥ ಅನುಮಾನವನ್ನು ಹುಟ್ಟಿಸಿರುವಂಥದ್ದು. KMC ಆಸ್ಪತ್ರೆ ಪರೀಕ್ಷೆಯ ನಂತರ ಬೆಂಗಳೂರಿಗೆ ಇದನ್ನು ರವಾನಿಸುವಂತಹ ಸಾಧ್ಯತೆ ಇದೆ.
ವಿಶೇಷವಾದಂತಹ ತನಿಖೆಯನ್ನು ನಡೆಸುವಂತಹ ಕಾರಣಕ್ಕಾಗಿ ಬೆಂಗಳೂರಿನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಇದನ್ನು ಕಳಿಸಿ ಎಲ್ಲದರ ಬಗ್ಗೆಯೂ ಕೂಡ ಪರೀಕ್ಷೆಯನ್ನು ನೆರವೇರಿಸಲಾಗುತ್ತೆ. ಇದು ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರ್ತಕ್ಕಂತಹ ಮೂಳೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ವಿಚಾರ. ಹೀಗೆ ಪಾಯಿಂಟ್ ನಂಬರ್ 7ರ ನಂತರ ಇಲ್ಲಿ ಇದೇ ಸಂದರ್ಭದಲ್ಲೇ ಪಂಚಾಯಿತಿಯವರಿಂದ ಒಂದು ರಿಪೋರ್ಟನ್ನು ಕೇಳಿದ್ದಾರೆ, SIT ತಂಡ ಕೇಳಿದೆ. ಯಾಕಂದರೆ ಪಂಚಾಯಿತಿಯವರು ಈ ಪಾಯಿಂಟ್ಗಳನ್ನು ಗುರುತಿಸಿದ ನಂತರ ದೂರುದಾರ ನಾನು ಇಂತಿಂಥ ಕಡೆಗಳಲ್ಲಿ ಹೂತಿದ್ದೀನಿ ಅಂತ ಹೇಳಿದ ಸಂದರ್ಭದಲ್ಲಿ ಪಂಚಾಯಿತಿಯವರು ಒಂದಿಷ್ಟು ವಿಚಾರ ಹೇಳೋಕ್ಕೆ ಶುರು ಮಾಡಿದರು. ನಮ್ಮಲ್ಲಿ ಸ್ಮಶಾನ ಇರಲಿಲ್ಲ, ನಮ್ಮಲ್ಲಿ ಕೆಲವೊಂದು ವೃದ್ಧನ ನಾವು ಅಲ್ಲೆಲ್ಲ ಹೂತಿದ್ದೀವಿ, ನೇತ್ರಾವತಿ ನದಿ ತೀರದಲ್ಲಿ ಹೂತಿದ್ದೀವಿ, ಈ ಥರದಲ್ಲೆಲ್ಲ ಹೇಳಿಕೆಗಳು ಬರೋದಕ್ಕೆ ಶುರು ಆದವು. ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ಸಮಗ್ರ ವರದಿಯನ್ನು SIT ತಂಡ ಕೇಳಿದೆ. ಈ ಗೊಂದಲಗಳು ಬೇಕಿಲ್ಲ, ಇಲ್ಲಿ ಗೊಂದಲಗಳು ಸೃಷ್ಟಿ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ 1985ರಿಂದ 2000ವರೆಗೆ ಅಂದರೆ ಇಲ್ಲಿಗೆ ಲೆಕ್ಕ ಹಾಕಿದರೆ ಸರಿಸುಮಾರು 40 ವರ್ಷಗಳ ರಿಪೋರ್ಟನ್ನು ಈಗ ಮಾಡ್ತಾ ಇರುವಂಥದ್ದು. 40 ವರ್ಷಗಳ ಹಿಂದಿನಿಂದಲೂ ಕೂಡ ಎಲ್ಲೆಲ್ಲಿ ಶವ ಹೂತಿಟ್ಟಿದ್ದೀರಿ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ವರದಿ ನೀಡುವಂತೆ ಗ್ರಾಮ ಪಂಚಾಯಿತಿ PDOಗೆ ಕೇಳಲಾಗಿದೆ. SIT ಕಡೆಯಿಂದ ಗ್ರಾಮ ಪಂಚಾಯಿತಿಯ PDO ಬಳಿ ಕೇಳಿದ್ದಾರೆ. 40 ವರ್ಷಗಳ ಹಿಂದಿನಿಂದಲೂ ಕೂಡ ಎಲ್ಲೆಲ್ಲಿ ಹೂಳಲಾಗಿದೆ, ಅನಾಥ ಶವಗಳನ್ನು ಎಲ್ಲೆಲ್ಲಿ ಹೂಳಲಾಗಿದೆ ಅಂತ ಹೇಳಿ. ಯಾಕಂದರೆ ಈ ಅನಾಥ ಶವಗಳನ್ನು ಎಲ್ಲೆಲ್ಲೋ ಹೂಳೋದಕ್ಕೆ ಆಗೋದಿಲ್ಲ. ಯಾಕೆ ಹೂಳೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅನಾಥ ಶವಗಳಾದರೂ ಕೂಡ ಅದು ರಿಪೋರ್ಟ್ ಆಗಿರಬೇಕು, ಪೊಲೀಸರ ಸಮ್ಮುಖದಲ್ಲಿ ರಿಪೋರ್ಟ್ ಆಗಿರಬೇಕು, ಗ್ರಾಮ ಪಂಚಾಯತ್ ರಿಪೋರ್ಟ್ ಮಾಡಿರಬೇಕು. ಹಾಗೆಯೇ ಇವರು ಪರ್ಟಿಕ್ಯುಲರ್ ಆದಂಥ ಜಾಗದಲ್ಲಿ ಹೂತಿರಬೇಕು. ಯಾವ ಸಂದರ್ಭದಲ್ಲಿ ಹೂಡಲಾಗಿದೆ ಅಂದರೆ ಯಾವ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ಹೂಡಲಾಗಿದೆ, ಹೂತಿರುವ ಶವಗಳ ಸಂಖ್ಯೆ ಎಷ್ಟು, ನೀವು ಎಷ್ಟು ಶವಗಳನ್ನು ಹೂತಿಟ್ಟಿದ್ದೀರಿ. ಯಾಕಂದರೆ ಅಂಕಿಅಂಶ ಇರಲೇಬೇಕು. ಗ್ರಾಮ ಪಂಚಾಯತ್ ಬಳಿಯಲ್ಲಿ ರುದ್ರಭೂಮಿ ಮಂಜೂರಾಗಿದ್ದು ಯಾವಾಗ, ಯಾವ ಕಾಲದಲ್ಲಿ ರುದ್ರಭೂಮಿಯಲ್ಲಿ ಮಂಜೂರಾಗಿದೆ ಅಂತೇಳಿ, ರುದ್ರಭೂಮಿ ಬರೋ ಮುನ್ನ ಎಲ್ಲಿ ಹೂಳಲಾಗಿತ್ತು, ಎಲ್ಲಿ ಶವಗಳನ್ನು ಹೂಳಲಾಗ್ತಾ ಇತ್ತು ರುದ್ರಭೂಮಿ ಬರೋದಕ್ಕಿಂತ ಮುಂಚಿತವಾಗಿ ಅನ್ನುವಂಥದ್ದು. ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆಗಳನ್ನು ಕೇಳಲಾಗ. ಆದರೆ ಇಲ್ಲಿ ಒಂದು ಸಹಜವಾಗಿಯೇ ಮೂಡುವಂತಹ ಒಂದು ಅನುಮಾನ ಏನಂತ ಹೇಳಿದರೆ, ಅನಾಥ ಶವಗಳು ಪತ್ತೆಯಾಗಿದ್ದು ಅಂತೇಳಿ ಆದಾಗ, ಪೊಲೀಸರಿಗೆ ರಿಪೋರ್ಟ್ ಆಗಿರುವಾಗ, ಅದು ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಾಗ ಆ ಶವಗಳನ್ನು ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆ ತೆಗೆದುಕೊಂಡು ಬಂದು ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿಲ್ವಾ, ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿದ ನಂತರ ವಾಪಸ್ ಅದನ್ನು ಬೆಳ್ತಂಗಡಿಗೆ ಧರ್ಮಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನದಿ ತೀರದಲ್ಲಿ ಹೂಳೋದಕ್ಕೆ ಸಾಧ್ಯ ಇತ್ತಾ, ಅಥವಾ ಬೆಳ್ತಂಗಡಿಯಲ್ಲಿ ಯಾವುದಾದ್ರು ಸ್ಮಶಾನದಲ್ಲಿ ಆ ಅನಾಥ ಶವಗಳನ್ನು ಹೂಳುವ ವ್ಯವಸ್ಥೆಯನ್ನು ಮಾಡಲಾಗಿತ್ತ, ಈ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತವೆ. ಬಹುಶಃ ಇದರ ಬಗ್ಗೆಯೂ ಕೂಡ ಮುಂದಿನ ಹಂತದಲ್ಲಿ ತನಿಖೆಗಳ ಸಂದರ್ಭಗಳಲ್ಲಿ ಈ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬಹುದು. ಇನ್ನು ದಾಬಸ್ಪೇಟೆ ಟು ಧರ್ಮಸ್ಥಳ ಇದೊಂದು ಲಿಂಕ್. ಯಾಕಂದರೆ ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಿದಂತಹ 2 ಕಾರ್ಡ್ಗಳು, ಒಂದು ಪಾನ್ ಕಾರ್ಡ್ ಮತ್ತು ಇನ್ನೊಂದು ATM ಕಾರ್ಡ್, ಇವೆರಡು ಸಿಕ್ಕಿರುವಂಥದ್ದು ಧರ್ಮಸ್ಥಳದಲ್ಲಿ ಪಾಯಿಂಟ್ ನಂಬರ್ 1ರಲ್ಲಿ ಸುಮಾರು 2.5 ಅಡಿಯಷ್ಟು ಆಳದಲ್ಲಿ ಅಗಿತಾ ಇದ್ದಾಗ ಸಿಕ್ಕಿದ್ವು ಅಂತ ಹೇಳಿ. ಬೆಂಗಳೂರು ಬಳಿಯ ದಾಬಸ್ಪೇಟೆ ಮೂಲದ ಸುರೇಶ್ ಪಾನ್ ಕಾರ್ಡ್ ಇದು. ನೆಲಮಂಗಲ ಸಮೀಪದ ದಾಬಸ್ಪೇಟೆ ಮೂಲದ ಸುರೇಶ್ ಎಂಬುವರ ಪಾನ್ ಕಾರ್ಡ್ ಇದು. ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ ಅವರ ಡೆಬಿಟ್ ಕಾರ್ಡ್, ATM ಕಾರ್ಡ್ ಕೂಡ ಇದರಲ್ಲಿ ಒಳಗೊಂಡಿದ್ವು. 2 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಸುರೇಶ್ 2 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ. ನಂತರ 2025ರ ಮಾರ್ಚ್ನಲ್ಲಿ ಜಾಂಡೀಸ್ನಿಂದ ಮೃತಪಟ್ಟಿದ್ದ ಸುರೇಶ್, ಈತ ಜಾಂಡೀಸ್ನಿಂದ ಮೃತಪಟ್ಟಿದ್ದ. ದಾಬಸ್ಪೇಟೆಯಲ್ಲೇ ಸುರೇಶ್ ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು. ಸಂಬಂಧಿಕರು ಅದನ್ನು ದೃಢಪಡಿಸಿದ್ದಾರೆ. ಆದರೆ ಇದಕ್ಕೂ ಮುಂಚಿತವಾಗಿ ವಿಪರೀತ ಕುಡಿತಾ ಇದ್ದಂತೆ, ಹಾಗಾಗಿ ಅವ ಮನೆ ಬಿಟ್ಟು ಹೋಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಮನೆಯವರು ದೃಢಪಡಿಸಿದ್ದಾರೆ. ಇಲ್ಲಿ ಆತನ ಸಂಬಂಧಿಕರು ಮಾತನಾಡಿದ್ದಾರೆ, ಆತನ ಸಹೋದರಿ ಮತ್ತು ತಾಯಿ ಇಬ್ಬರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. ಕರ್ಕೊಂಬಂದಿದ್ಯಾ, ಹೋಗಪ್ಪ ನೀನು ಹುಡಿಕಂಬ, ನನಗೆ ಗೊತ್ತಿಲ್ಲ ಅಂದೆ. ಅವನು 3 ವರ್ಷದಿಂದನೂ ಡ್ರಿಂಕ್ಸ್ ಮಾಡೋನು, ಜಾಂಡೀಸ್ ಆಯಿತು. ಮತ್ತು ಒಂದು 2-3 ಕಡೆ ನಾನು ತೋರಿಸ್ದೆ, ಒಂದು 2-3 ಕಡೆ ತೋರಿಸ್ದೆ. 2 ದಿವಸ ಹುಷಾರು ಮಾಡಿದ್ರೆ, 2 ತಿಂಗಳು ಹುಷಾರು ಮಾಡಿದ್ರೆ ತಿರ್ಗಿ ಮತ್ತೆ ಕುಡಿಯೋದು, ತಿರ್ಗಿ ಮತ್ತೆ ಜಾಂಡೀಸ್ ಜಾಸ್ತಿ ಆಯಿತು. ತಿರ್ಗಿ ಹೋಗಿ ಹುಷಾರನ್ನೇ ಮಾಡ್ಕೊಂಬ, ನೀನು ಎಲ್ಲ ಹುಡುಗರ ಜೊತೆಗೆ ಹೋಗೆಲ್ಲ ಹಿಂಗೆ ಮಾಡ್ಕೊಂಬರ್ತೀಯ ಅಂತ ನಾನು ಬೈದು ಆಚೆಗೆ ಹಾಕ್ತೆ. 3 ವರ್ಷ ಆಚೆಗೆ ಹಾಕ್ತೆ. ಜಾಸ್ತಿ ಕೆಳಗೆ ಬಿದ್ದೋದ್ನಲ್ಲ, ತಾಯಿ ತಂದೆ ನೀವು ನೋಡಿದ್ರೆ ಯಾರು ನೋಡ್ತಾರೆ ಅಂತ ಎಲ್ಲ ನಮಗೆ ಊರಾಗೆಲ್ಲ ಅಂಗಡಿ ತಗ ಬಂದು ಹೇಳೋರು. ಆಯಿತು ಎತ್ತಿದ ಕಿಚ್ಕಿನ್ನೇನು ಅಂತ ತಂದು ಮನೆಗೆ ಹಾಕ್ಕೊಂಡು 1 ವರ್ಷ ಅನ್ನ ಹಾಕ್ತೆ. ಇಲ್ಲೇನೆ 1 ವರ್ಷ ನೋಡಿ ಇಲ್ಲೇ ಸತ್ತಿದ್ದು. ಈಗ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಿದ್ದೀರಾ? ಲಕ್ಕೂರಲ್ಲಿ ನಮ್ಮ ಅಪ್ಪಾರು ತೋಟದಲ್ಲೇ. ನೆನ್ನೆ ರಾತ್ರಿ ಬಂದಿರು ಪೊಲೀಸ್ನವರು. ಕಂಪ್ಲೇಂಟ್ ಆಗಿಲ್ಲ, ನಮ್ಮ ಲಾಕ್ ಮಾಡಿಸ್ಬಿಟ್ಟೆ ನಾನು. ಅವ್ನು ಕಳೆದೋಯ್ತು ಅನ್ನುವಾಗಲೇ ನಾನು ಲಾಕ್ ಮಾಡಿಸ್ಬಿಟ್ಟೆ.
ಸರ್ ಅವ್ನು ಕಳ್ಕೊಂಡಿರ್ಬೋದು ಸರ್. ಅವನು ಟ್ರಿಪ್ ಹೋಗ್ತಿದ್ದ, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗ್ತಿದ್ದ, ಕಳೆದೋಗಿದೆ ಅಂತಲೂ ನಮ್ಮ ಅಮ್ಮನ ಹತ್ರ ಒಂದ್ಸಲ ಹೇಳಿದ್ದಾನೆ. ಅದಾದ್ಮೇಲೆ ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು ನಿಮ್ಮ ತಾಯಿ ಡೆಬಿಟ್ ಕಾರ್ಡ್ ಅವರ ಹೀಗೆ ಆ ಥರ ಮನೆಯವರು ಕೂಡ ಅತ್ಯಂತ ಸ್ಪಷ್ಟವಾಗಿ ಏನೇನಾಗಿದೆ ಏನು ಕಥೆ ಅನ್ನೋದನ್ನು ವಿವರಿಸಿದ್ದಾರೆ. ಇನ್ನು ಇಲ್ಲಿ ಮುಂದುವರಿದು 8ರಲ್ಲಿದೆಯೇ ಮೂಳೆಗಳು ಅನ್ನುವಂಥದ್ದು. ಪಾಯಿಂಟ್ 7ರ ತಪಾಸಣೆ ಮುಗಿಸಿರುವಂಥ ನಂತರ 8ರಲ್ಲಿ ಕಾರ್ಯಾಚರಣೆಯನ್ನು ಈಗ ನಡೆಸಲಾಗ್ತಾ ಇದೆ. ಇಲ್ಲಿ ನೇತ್ರಾವತಿ ನದಿ ತೀರದಲ್ಲೇ ಇರುವಂತಹ ಪಾಯಿಂಟ್ ನಂಬರ್ 8 ಇದು. ಈ ಪಾಯಿಂಟ್ ನಂಬರ್ 8ರಲ್ಲಿ ಹುಡುಕಾಡ್ತಾ ಇದ್ದಾರೆ. 8ನೇ ಪಾಯಿಂಟ್ನಲ್ಲಿ ಏನೂ ಸಿಗದಿದ್ದಲ್ಲಿ ಇವತ್ತು ಮತ್ತೊಂದೆಡೆ ಉತ್ಖನನ ಮಾಡುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಪಾಯಿಂಟ್ ನಂಬರ್ 9 ಅಗೆಯುವ ಬಗ್ಗೆ AC ಅವರು ತೀರ್ಮಾನವನ್ನು ಕೈಗೊಳ್ಬೋದು. ಒಂದು ವೇಳೆ ಇವತ್ತೇ 8ರಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಿದರೆ 9ರಲ್ಲೂ ಕೂಡ ಅಗಿಬೋದು. ಪಾಯಿಂಟ್ ನಂಬರ್ 9ರ ನಂತರ ಹೆಚ್ಚು ಮೂಳೆಗಳು ಸಿಗ್ತವೆ ಅನ್ನುವಂಥ ವಿಶ್ವಾಸದಲ್ಲಿ ದೂರುದಾರ ಇದ್ದಾನೆ. ಯಾಕಂದರೆ ಆತನ ಪ್ರಕಾರ ಆತನು ಕೂಡ ಒಂದಿಷ್ಟು ಆಶ್ಚರ್ಯ ಆಗಿರ್ಬೋದು. 1ರಿಂದ 8 ತನಕ ಅಗಿದಿರುವಂತಹ ಜಾಗಗಳಲ್ಲಿ ಹೂತಿಟ್ಟರು ಕೂಡ ಶವ ಯಾಕೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಆತನಿಗೆ ಅನುಮಾನ ಇರ್ಬೋದು. ಆತನದೇ ವಿಶ್ವಾಸದ ದೃಷ್ಟಿಯಲ್ಲಿ ನೋಡ್ತಾ ಇರುವಾಗ ಆತ ಹೇಳ್ತಾ ಇರೋ ಪ್ರಕಾರವಾಗಿ ಪಾಯಿಂಟ್ ನಂಬರ್ 9ರ ನಂತರ ಅಸ್ಥಿಪಂಜರಗಳು ಸಿಗ್ತವೆ ಅನ್ನುವಂಥ ವಿಶ್ವಾಸ ಆತನಲ್ಲಿ ಮನೆ ಮಾಡಿದೆ. ಯಾಕಂದರೆ ಆತ ತನ್ನ ವಕೀಲರ ಜೊತೆ ಕೂಡ ಇಂಥೊಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಏನೋ ಅಗಿಯೋದಕ್ಕೆ ಶುರು ಮಾಡಿದ ಮೇಲೆ ಇದು ಆತನಿಗೆ ನಂತರ ಗೊತ್ತಾಗಿರುವಂಥದ್ದು. ಅದರ್ವೈಸ್ ಆತ ಅಂದ್ಕೊಂಡಿದ್ದ ಎಲ್ಲ ಕಡೆಗಳು ಕೂಡ ಸಿಗಬಹುದು ಅಂತ ಹೇಳಿ. ಪಾಯಿಂಟ್ ನಂಬರ್ 8ರವರೆಗೆ ನದಿ ತೀರದಲ್ಲಿದ್ದರಿಂದಾಗಿ ಅಸ್ಥಿಪಂಜರ ಮಿಸ್ ಆಗಿರುವಂತಹ ಸಾಧ್ಯತೆ ಇದೆ. ಅಂದರೆ ನದಿ ನೀರಿನ ಸಂದರ್ಭದಲ್ಲಿ ಕೊಚ್ಚಿ ಹೋಗುವ ಚಾನ್ಸಸ್ ಇದೆಯಾ, ಅಥವಾ ಅಲ್ಲಿ ಮಣ್ಣು ಜಾಸ್ತಿ ತುಂಬಿಕೊಂಡಿರುವಂತಹ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಪಾಯಿಂಟ್ ನಂಬರ್ 9ರ ನಂತರದ ಸ್ಥಳಗಳು ಮೇಲ್ಭಾಗದಲ್ಲಿದ್ದಾವೆ. ಅಂದರೆ ಅದು ನದಿ ತೀರದಲ್ಲಿಲ್ಲ, ಬೇರೆ ಕಡೆಗಳಲ್ಲಿದ್ದಾವೆ, ಗುಡ್ಡದ ಭಾಗಗಳಿದ್ದಾವೆ, ಮೇಲ್ಭಾಗದಲ್ಲಿ ಇನ್ನೂ ಕೂಡ ಅವಶೇಷಗಳು ಅಲ್ಲೇ ಉಳಿದಿರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಶ್ವಾಸ ದೂರುದಾರನಲ್ಲೂ ಇದೆ. ಈ ಕಾರಣಕ್ಕಾಗಿಯೇ ಆತ ಫಸ್ಟ್ ನೀವು 11, 12, 13ನೇ ಅಗಿಯೋಣ ನೋಡೋಣ ಅನ್ನೋಂಥ ರೀತಿಯಲ್ಲೂ ಕೂಡ ಹೇಳಿದಾನಂತೆ. ಆದರೆ ಏನೇ ಸದ್ಯಕ್ಕೆ AC ಅವರು ನೀವು 1, 2, 3 ಅಂತ ಹೇಳೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಹೊರತು ಅವರು ನಿಮ್ಗೆ ಬೇಕಾದಂತಹ ರೀತಿಯಲ್ಲಿ, ಆತನಿಗೆ ಬೇಕಾದಂತಹ ರೀತಿಯಲ್ಲಿ ಅಗಿಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ, ಯಾಕಂದರೆ ತನಿಖೆ ಅನ್ನುವಂಥದ್ದಕ್ಕೆ ಒಂದು ವಿವೇಚನೆಯನ್ನು ಬಳಸಿ ಅದರ ಪ್ರಕಾರವಾಗಿ ನೀವು ಹೋಗಬೇಕಾಗುತ್ತೆ. ಒಮ್ಮೆ ಪಾಯಿಂಟ್ ಮಾಡಿದ್ಮೇಲೆ ಆ ಪಾಯಿಂಟಿನ ಆರ್ಡರನ್ನು ಬದಲಿಸುವಂತಿಲ್ಲ. ಆ ಕೆಲಸವನ್ನು ಈಗ SIT ಮಾಡ್ತಾ ಇದೆ. ಹೀಗಾಗಿ ನಿಜಕ್ಕೂ ಆತ ಹೇಳಿರುವ ರೀತಿಯಾದಂತಹ ಅಸ್ಥಿಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗ್ತವ ಅಥವಾ ಕೇವಲ ಒಂದು ಅಸ್ಥಿಗೆ ಮಾತ್ರ ಸೀಮಿತ ಆಗುತ್ತೆ? ಈ ಕುತೂಹಲಗಳಿಗೂ ಕೂಡ ಉತ್ತರ ಸಿಗುತ್ತೆ. ಇವತ್ತು ಸಿಗದಿದ್ದರೆ ನಾಳೆಗೆ ಸಿಕ್ಕೇ ಸಿಗುತ್ತೆ.